ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಡಿಫ್ರೆಂಟ್ ವ್ಯೂಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಡಿಫ್ರೆಂಟ್ ವ್ಯೂನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿನೇ ಇದೆ. ಈ ಸುದ್ದಿಯನ್ನು ನೋಡಿದರೆ ಹೀಗೂ ಉಂಟಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಬರೋದ್ರಲ್ಲಿ ಡೌಟೇ ಇಲ್ಲ ಬಿಡಿ. ಯಾಕಂದರೆ ಒಂದು ಘಟನೆ ಸಂಬಂಧ ಇವತ್ತು ನಾನು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಕೋಲ್ಕತ್ತಾ ರೇಪ್ ಅಂಡ್ ಮರ್ಡರ್. ಬಹುಶಃ ಈ ಸುದ್ದಿ ಕೇಳಿದರೆ ಎಂಥವರಿಗೂ ಎದೆ ನಡುಗುತ್ತೆ. ಚೆನ್ನಾಗಿ ಓದಬೇಕು, ತಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಾನು ಒಂದೊಳ್ಳೆ ಡಾಕ್ಟರ್ ಆಗಬೇಕು, ಸಾಕಷ್ಟು ಜನರ ಜೀವ ಕಾಪಾಡಬೇಕು ಅಂತ ಒಂದೇ ಒಂದು ಜೀವ ತನ್ನ ಕನಸುಗಳನ್ನು ಗೆದೆಯಲ್ಲಿ ಅದುಮಿಟ್ಕೊಂಡಿತ್ತು. ಇದಕ್ಕಾಗಿ ಸರ್ಕಸ್ ಮಾಡ್ತಾ ಇತ್ತು. ಅಲ್ಲೊಬ್ಬ ಕಾಮಿಯೊಬ್ಬ ಅವಳ ದೇಹವನ್ನು ಉರಿದು ಮುಕ್ಕಿದ್ದ. ಇಷ್ಟೇ ಅಲ್ಲ, ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಉಸಿರನ್ನೇ ನಿಲ್ಲಿಸಿದ್ದ. ಇದು ರಾಷ್ಟ್ರವ್ಯಾಪಿ ಸುದ್ದಿಯಾಗಿತ್ತು. ದೀದಿ ನಾಡಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅಂತ ಆಕ್ರೋಶದ ಪ್ರಶ್ನೆಗಳು ಪಕ್ಷಾತೀತವಾಗಿ ಕೂಡ ಗೆದ್ದಿದ್ವು. ಎಲ್ಲರೂ ಕೂಡ ಈ ಘಟನೆಯನ್ನು ಖಂಡಿಸಿದ್ರು. ಹೀಗಿರುವಾಗ ಇದೇ ಪಶ್ಚಿಮ ಬಂಗಾಳ ಸರ್ಕಾರ ಈ ಒಂದು ಘಟನೆ ಬೆನ್ನಲ್ಲೇ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಮಹಿಳೆಯರು ಮಕ್ಕಳ ರಕ್ಷಣೆ ನಿಟ್ಟಿನಲ್ಲಿ ಆಂಟಿ ರೇಪ್ ಬಿಲ್ ಮಂಡನೆ ಮಾಡಿದೆ. ಇದಕ್ಕೆ ಅನುಮೋದನೆ ಕೂಡ ಪಡೆದುಕೊಂಡಿದೆ. ಭಾರತದಲ್ಲಿ ಆಂಟಿ ರೇಪ್ ಬಿಲ್ ಜಾರಿ ಮಾಡಿದಂತಹ ಮೊದಲ ರಾಜ್ಯ ಈ ಪಶ್ಚಿಮ ಬಂಗಾಳವೇ ಆಗಿದೆ. ಅರೆ, ಏನೋ ಬಿಲ್ ಜಾರಿ ಮಾಡ್ತಾರೆ, ಕ್ರಮ ತಗೊಳ್ತಾರೆ, ಸುಮ್ಮನೆ ಆಗ್ತಾರೆ, ಹೀಗಂತ ಯೋಚನೆ ಮಾಡಬಾರ್ದು. ಯಾಕಂದರೆ ಈ ಬಿಲ್ ಮಂಡನೆಯ ಉದ್ದೇಶ ಕೇಳಿದರೆ ಅತ್ಯಾಚಾರಿಗಳು ಕೂಡ ಗಡಗಡ ಅಂತ ನಡುಗಬೇಕು. ಹಾಗಾದರೆ ಈ ಬಿಲ್ ಪ್ರಕಾರ ಶಿಕ್ಷೆ ಯಾವ ಥರ ಇರುತ್ತೆ ಅಂತೀರಾ? ನೀವೇ ನೋಡಿ. ಅತ್ಯಾಚಾರ ಆರೋಪ ಸಾಬೀತಾದರೆ ಅತ್ಯಾಚಾರಿಗೆ ಮುಲಾಜಿಲ್ಲದೆ ಗಲ್ಲು ಶಿಕ್ಷೆ ಪಕ್ಕ, ಅಥವಾ ಜೀವಾವಧಿ ಶಿಕ್ಷೆನೂ ಕೂಡ ಇರುತ್ತೆ. ಶಿಕ್ಷೆ ಸಂದರ್ಭದಲ್ಲಿ ಅತ್ಯಾಚಾರಿ ಅಪರಾಧಿಗೆ ಪರೋಲ್ ನೀಡಲ್ಲ. ಆರೋಪ ಸಾಬೀತಾದ 10 ದಿನದಲ್ಲಿ ಅತ್ಯಾಚಾರಿಗೆ ಗಲ್ಲು ಶಿಕ್ಷೆ ಪಕ್ಕ. ಪಶ್ಚಿಮ ಬಂಗಾಳದಲ್ಲೇನೋ ಈ ಒಂದು ಕಾನೂನನ್ನು ಜಾರಿಗೆ ತಂದಿದ್ದಾರೆ. ದೇಶವ್ಯಾಪಿ ಅತ್ಯಾಚಾರ ಪ್ರಕರಣಗಳು ನಿಂತು ಬಿಡ್ತವ? ನೆವರ್. ಹೀಗಾಗಿ ಪ್ರತಿ ರಾಜ್ಯಗಳಲ್ಲೂ ಕೂಡ ಇಂತಹ ಬಿಲ್ ಜಾರಿಯಾಗಬೇಕಿದೆ.